ಆಡಳಿತ ಪಕ್ಷಗಳ ಫಲಿತಾಂಶಕ್ಕೆ ಕೈ ಅಸಮಾಧಾನ ವ್ಯಕ್ತಪಡಿಸ್ತಾ ಇದೆ. ಯಾವ ಯಾವ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇತ್ತೋ ಆ ಫಲಿತಾಂಶದ ಬಗ್ಗೆ ಅಸಮಾಧಾನ. ವಿಧಾನಸಭೆಯ ಗೆಲುವು ಮರುಕಳಿಸಲಿಲ್ಲ ಅಂತ ಖರ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಆಯಾ ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ರೂ ಕೂಡ ಫಲಿತಾಂಶ ಅಷ್ಟರ ಮಟ್ಟಿಗೆ ಬಂದಿಲ್ಲ. ಉದಾಹರಣೆ ತಗೊಂಡ್ರೆ ಕರ್ನಾಟಕನೇ. ಸೊ ಈಗ ಕಾಂಗ್ರೆಸ್ ಹೈಕಮಾಂಡ್ ಇದ್ರ ಬಗ್ಗೆ ಗಮನ ಹರಿಸ್ತಾ ಇದೆ. ಪ್ರಶಾಂತ್, ಕಳೆದ 1 ವರ್ಷದಲ್ಲಿ ಅಧಿಕಾರ ಹಿಡಿದಿರ್ತಕ್ಕಂಥ 3 ರಾಜ್ಯಗಳು ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ್. ತೆಲಂಗಾಣದಲ್ಲಿ ಕಾಂಗ್ರೆಸ್ ಸೀಟ್ ಪಡೆದಿದ್ದರೂ ಕೂಡ ಯಾವ ಪ್ರಮಾಣದ ಗೆಲುವು ರೇವಂತ್ ರೆಡ್ಡಿಗೆ ಸಿಕ್ಕಿತ್ತೋ ಅದನ್ನು ಲೋಕಸಭೆಯಲ್ಲಿ ಬ್ಯಾಕಪ್ ಮಾಡೋಕ್ಕಾಗಲಿಲ್ಲ. ಮತ್ತು BRS ಕೊಲ್ಯಾಪ್ಸ್ ಆಗಿ BJP ಹೆಚ್ಚು ಸೀಟ್ಗಳನ್ನು ಪಡೆದಿರ್ತಕ್ಕಂಥದ್ದು ರೇವಂತ್ ರೆಡ್ಡಿ ತಲೆನೋವನ್ನು ಕೂಡ ಹೆಚ್ಚಿಸುತ್ತೆ. ಯಾಕಂದರೆ BJP ವಿಲ್ ಟಾರ್ಗೆಟ್ ತೆಲಂಗಾಣ ಫ್ರಮ್ ಹಿಯರ್ ಆಫ್ಟರ್. ಕರ್ನಾಟಕದ ಸೋಲು, ಕರ್ನಾಟಕದಲ್ಲಿ ಗ್ಯಾರಂಟಿಗಳ ಕಾರಣದಿಂದ ಗ್ಯಾರಂಟಿ 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 ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು. ಬಟ್ 9 ಸೀಟ್ಗಳು ಮಾತ್ರ ಬಂದಿವೆ. ನಿಮಗೆ 136 ಸೀಟ್ ಬಂದಿತ್ತು. ಈಗ ಹೆಚ್ಚು ಕಡಿಮೆ ಆ 136 140 ಸೆಗ್ಮೆಂಟ್ಗಳಲ್ಲಿ BJP JDSನವ್ರು ಮುಂದಿದ್ದಾರೆ. ಸಚಿವರುಗಳಿರುವಂತಹ ಕ್ಷೇತ್ರಗಳಲ್ಲೇ ಲೀಡ್ ತಗೊಳ್ಳೋದಕ್ಕೆ ದೊಡ್ಡ ಲೀಡ್ ಮೈನಸ್ ಆಗಿದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ತೀವ್ರ ಅಸಮಾಧಾನವನ್ನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ. ಹಿಮಾಚಲದಲ್ಲಿ 4 BJP ಗೆದ್ದುಕೊಂಡಿದೆ. ಹೀಗಾಗಿ ನೀವು ರಾಜ್ಯ ಒಂದು ಸಲ ಗೆದ್ದ ಮೇಲೆ ಯು ಹ್ಯಾವ್ ಟು ಗಿವ್ ಲೋಕಸಭಾ ಸೀಟ್ಸ್ ಫಾರ್ ದೆಮ್. ಈಗ ಮಧ್ಯಪ್ರದೇಶ್ ಔಟ್ ಆಫ್ ಔಟ್ ಕೊಟ್ಟಿದ್ದಾರೆ. ಗುಜರಾತ್ 1 ಸೀಟ್ ಬಿಟ್ಟರೆ ಎಲ್ಲ ಸೀಟ್ಗಳನ್ನು BJP ಗೆದ್ದುಕೊಂಡಿದೆ. ಹೀಗಾಗಿ ರಾಜ್ಯ ಇರ್ತಕ್ಕಂಥ ಸರ್ಕಾರ ಇರ್ತಕ್ಕಂಥ ರಾಜ್ಯಗಳಲ್ಲಿ ಇನ್ನೂ ಹೆಚ್ಚಿನ ಸೀಟ್ಗಳನ್ನು ಕೊಟ್ಟಿದ್ದರೆ ಕಾಂಗ್ರೆಸ್ 100ರ ಗಡಿಯನ್ನು ದಾಟೇ ಬಿಡ್ತಿತ್ತು. ಕರೆಕ್ಟ್. ಆ ಕಾರಣದಿಂದ ಮಲ್ಲಿಕಾರ್ಜುನ್ ಖರ್ಗೆ ತೀವ್ರ ಅಸಮಾಧಾನವನ್ನು ಸೂಚಿಸಿದ್ದಾರೆ. ಇಡೀ ದೇಶದಲ್ಲಿ ಆಶ್ಚರ್ಯ ಆಗಿರೋದು ಕರ್ನಾಟಕದ ರಿಸಲ್ಟ್. ಕರೆಕ್ಟ್. ಕಾಂಗ್ರೆಸ್ ತುಂಬ ಹೆಚ್ಚು ಕಡಿಮೆ 15-16 ಬಯಸ್ತಾ ಇತ್ತು, 18ರವರೆಗೆ ಹೋಗ್ಬೋದು ಅಂತ. 2 ಡಿಜಿಟ್ಸ್ ಕ್ರಾಸ್ ಟಚ್ ಮಾಡಲಿಲ್ಲ. ಎಸ್ ಧನ್ಯವಾದ ಪ್ರಶಾಂತ್. ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಸಂಪುಟಕ್ಕೆ ಯಾರ್ಯಾರು ಸೇರ್ಪಡೆಯಾಗ್ತಾರೆ, ಕರ್ನಾಟಕಕ್ಕೆ ಏನು ಸಿಗುತ್ತೆ, ಯಾವ ಯಾವ ರಾಜ್ಯಗಳ ಮಿತ್ರ ಪಕ್ಷಗಳಿಗೆ ಏನೇನು ಸಿಗುತ್ತೆ, ಎಲ್ಲದರ ಅಪ್ಡೇಟ್ಸನ್ನು ಕ್ಷಣ ಕ್ಷಣದ ಇನ್ಫಾರ್ಮೇಷನನ್ನು ಇವತ್ತು ಇಡೀ ದಿನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡಬಹುದಾಗಿದೆ. ಪ್ರಶಾಂತ್ ನಾಥು ಕೂಡ ಇದ್ರ ಬಗ್ಗೆ ನಿಮಗೆ ಯಾರು ಮಂತ್ರಿ ಆಗ್ತಾರೆ ಅನ್ನೋದು ಇನ್ನೊಂದು ಅರ್ಧ ಗಂಟೆಯಲ್ಲಿ ಗೊತ್ತಾಗುತ್ತೆ. ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕ್ಷಣ ಕ್ಷಣದ ಅಪ್ಡೇಟ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡಬಹುದು. ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.